ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಸಂಜೆ ಪಡವಲಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ನೈಟ್ ಊಟಕ್ಕಾಗಲೇ ಚಿಕನ್ ತೊಗೊಂಡು ಬಂದಿದ್ದಾರೆ. ಚಿಕನ್ ಮಾಡಿ ಅಂತಂದ್ಬಿಟ್ಟು ಪುದೀನ ಚಿಕನನ್ನು ಮಾಡ್ತಾಯಿದ್ದೀನಿ. ಇದು ದಿಢೀರ್ ಚಿಕನ್ ಅಂತಲೂ ಕರಿಬೋದು. ನೋಡಿ, ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಒಂದು ಅರ್ಧ kg. ಟೊಮೊಟೊ ಮತ್ತು ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಎತ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಬನ್ನಿ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಈಗ ಎಣ್ಣೆ ಇಟ್ಕೊಂಡು, ಎಣ್ಣೆ ಬಿಸಿ ಆಗಿದೆ, ಕರಿಬೇವು ಹಾಕ್ಕೊಂಡೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಟೊಮೆಟೊ ಮತ್ತು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಇದು ದಿಢೀರ್ ಚಿಕನ್ ಅಂತ ಹೆಸರಿಟ್ಕೊಬೋದು. ಇದಕ್ಕೆ ದಿಢೀರ್ ಪುದೀನ ಚಿಕನ್ ಅಂತ ಬೇಗನೆ ಆಗುತ್ತೆ. ಈ ಕೆಲವ್ರ ಮನೆಗಳಲ್ಲಿ ಎನಿ ಟೈಮು ಯಾವಾಗಂದರೆ ಆವಾಗ ಚಿಕನ್ನು, ಮಟನ್ನು, ಮೀನು ತಂದು ಅಡುಗೆ ಮಾಡು ಅಂತ ಹಿಂಸೆ ತೆಗಿತಾರಲ್ಲ, ಅಂಥವ್ರ ಮನೇಲಿ ಈ ಥರ ಬೇಗನೆ ಮಾಡ್ಕೊಳ್ಳೋ ಅಂಥದ್ದನ್ನು ಮೆಥಡ್ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ಇವತ್ತು ನನ್ನ ಮಗ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್. ಒಂದು ವೀಡಿಯೋ ಮಾಡೋಕ್ಕೆ ಹೋದೆ, ನಾಚ್ಕೊಂಡು ಓಡೋದ ಸ್ವಲ್ಪ ಬಿಟ್ಟು. ಟೊಮೊಟೊ ಹಸಿ ವಾಸನೆವೆಲ್ಲ ಹೋಗಿ ಎಣ್ಣೆ ಬಿಟ್ಟು ಬರೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ನಮಗೆ ಚೆನ್ನಾಗಿರುತ್ತೆ, ಚಿಕನ್ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ. ಇದು ಎಣ್ಣೆಯಲ್ಲೇ ನೀರೆಲ್ಲ ಆವಿಯಾಗಿ ಹೋಗಬೇಕು. ಟೊಮೊಟೊ ಮತ್ತು ಈರುಳ್ಳಿಯಲ್ಲಿ ಪೇಸ್ಟಲ್ಲಿ ನೀರಿತ್ತಲ್ಲ, ನಾನು ಪೇಸ್ಟ್ ಮಾಡುವಾಗ ನೀರೇನು ಹಾಕ್ಕೊಂಡಿಲ್ಲ. ಟೊಮೆಟೊ ಅಲ್ಲಿ ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ನೀರಿನ ಅಂಶ ಎಲ್ಲ ಹಿಂಗೋಗಬೇಕು. ಅಲ್ಲಿವರೆಗೂ ಫ್ರೈ ಆಗಬೇಕಿದೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಬರುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಲಿ. ಒಂದೂವರೆ ನಿಮಿಷ 2 ನಿಮಿಷ ಆಗುತ್ತೆ ಇದು ಬೇಯಲಿ. ಈಗ ಒಂದು 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀರೆಲ್ಲ ಹಿಂಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರ್ತಾ ಇದೆ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟಲ್ಲಿ. ಇನ್ನೂ ಚೂರು ಫ್ರೈ ಆಗಬೇಕಿದು ಆಗಲಿ. ಈಗ ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದೇ ಖಾರ, ಇದಕ್ಕೆ ಬೇರೆ ಇನ್ನೇನು ಹಾಕ್ತಾಯಿಲ್ಲ. ಹಸಿಮೆಣಸಿನ್ಕಾಯಿ ಇದೇ ಖಾರ, ಬೇರೆ ಏನು ಖಾರ ಸೇರಿಸ್ತಾ ಇಲ್ಲ ಇಲ್ಲಿ. ದಿಢೀರ್ ಚಿಕನ್ ಫಾಸ್ಟಾಗೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ಈ ಥರ. ನಾನೀಗ ಹಾಕಿರುವಂಥ ಪೇಸ್ಟಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನನ್ನ ಹಳೆ ವೀಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲ ರೀತಿಯ ರೈಸ್ ಬಾತ್ ಮಾಡ್ಬೋದು, ಚಿಕನ್ ಫ್ರೈ, ಮಟನ್ನು ಎಲ್ಲ ಕೂಡ ಮಾಡ್ಕೋಬೋದು ಅಡುಗೆ. ಹಾಗಾಗಿ ನಾನು ಅದು ಪೇಸ್ಟ್ ಯಾವಾಗಲೂ ಮನೆಯಲ್ಲೇ ರೆಡಿ ಇರುತ್ತೆ. ನಾನು ಈ ಪೇಸ್ಟ್ ಮಾಡಿಟ್ಕೊಂಡು ಒಂದು 15 ದಿವಸ ಆಯಿತು ನೋಡಿ, ಇನ್ನೂ ಎಷ್ಟು ಗ್ರೀನಾಗಿ ಫ್ರೆಶ್ ಆಗಿ ಇದೆ. ನೋಡಿಲ್ಲ ಅಂದರೆ ಒಂದು ಸತಿ ಆ ವಿಡಿಯೋ ಚೆಕ್ ಮಾಡಿ. ಇಷ್ಟ ಆದರೆ ಸಾಕು. ನಮಗೆ ಚಿಕನ್ ಹಾಕ್ಕೊಳ್ಳೋಣ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಇದು ಡ್ರೈ ಆಗೇ ಇರುತ್ತೆ, ಜಾಸ್ತಿ ನೀರಾಗಿ ಬರೋದಿಲ್ಲ. ದಿಢೀರ್ ಚಿಕನ್ ಫ್ರೈ ಅಂತ ಕರಿಬೋದು ಇದನ್ನು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ಕರಿಬೇವಿನ ಸೊಪ್ಪು, ಪುದೀನ ಪೇಸ್ಟು, ಚಿಕನ್ ಎಲ್ಲ. ಇವಾಗ ಒಂದು ಪ್ಲೇಟನ್ನು ಮುಚ್ಕೊಂಡು ನಾವು ಒಂದು 10 ನಿಮಿಷ ಸಣ್ಣ ಉರಿನಲ್ಲೇ ಚಿಕನ್ ಫ್ರೈ ಆಗಕ್ಕೆ ಬಿಡೋಣ.
ನೋಡಿ ಚಿಕನ್ ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಉಪ್ಪು ಹಾಕ್ಕೊಡೋಣ. ಸಾಲ್ಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಒಂದು 5ರಿಂದ 10 ನಿಮಿಷ ಸಣ್ಣ ಊರಿನಲ್ಲೇ ಚಿಕನ್ ಬೆಂದಿದೆ. ನೋಡಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ ನೀಟಾಗೆ. ಇಷ್ಟು ಬೆಂದರೆ ಸಾಕು ನಮಗೆ. ದಿಢೀರ್ ಚಿಕನ್ ರೆಡಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ದಿಢೀರ್ ಪುದೀನ ಚಿಕನ್ ರೆಡಿಯಾಗಿದೆ. ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಹೇಳಿ ಆಯಿತಾ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೇಗಿದೆ ಚಿಕನ್ ಅಂತೇಳಿ ಮನೇಲಿ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ತುಂಬಾ ಈಸಿ ರೆಸಿಪಿ ಇದು, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾರೆಲ್ಲ ಮನೆಗಳಲ್ಲಿ ಕೆಲವರು ಬೇಗ ಯಾವಾಗಂದರೆ ಆವಾಗ ತಂದು ಕೊಡ್ತಾರೆ ಚಿಕನು ಮಟನ್ನು ರೆಡಿ ಮಾಡು ಈಗಲೇ ಅಂಥೇಳಿ, ಅಂಥವರೆಲ್ಲ ಈ ಚಿಕನನ್ನು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತೇಳಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.